ನನ್ನ ವಾಯ್ಸ್ ನೋಡಿ ಫುಲ್ ಚೇಂಜ್ ಆಗೋಗಿದೆ ಇತ್ತೀಚೆಗೆ. 2-3 ಡೇಸ್ ನೀನೇನು ಮಾಡಂಗಿಲ್ಲ ಮನೆಯಲ್ಲಿ. ಗುಡ್ಡೆ ಮಾಂಸ ಅಂತೆ, ಚಿಕನ್ ಚಾಪ್ಸ್ ಅಂತೆ, ಇವತ್ತು ಅಲ್ಲೇ ಮಟನ್ ಚಾಪ್ಸು. ಟೆನ್ಷನ್ ಆಗೋಗಿತ್ತು, ಹಾಲು ಬುಕ್ ಆಗುತ್ತೋ ಇಲ್ವ ಅಂತ. ಒಂದು ದುಡ್ಡು ಐಸ್ ಕ್ರೀಮ್ಗೆ, ಒಂದು ದುಡ್ಡು ಎಳ್ನೀರು ಕಾಯಿಗೆ ಎತ್ಕೊತಾರೆ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಒಂದು ನಿಮಿಷ, ಅಡುಗೆ ಮಾಡ್ತಾ ಇದ್ದೆ. ಆಫೀಸಿಗೆ ಲಾಗಿನ್ ಮಾಡಿಕೊಂಡು ಅದು ಚಿಮುನಿ ಆನ್ ಮಾಡಿದೆ, ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಅದು ಸೌಂಡ್ ಬರ್ತಾ ಇತ್ತು. ನನ್ನ ವಾಯ್ಸ್ ನೋಡಿ ಫುಲ್ ಚೇಂಜ್ ಆಗೋಗಿದೆ ಇತ್ತೀಚೆಗೆ. ಬೆಳಗ್ಗೆ ತಿಂಡಿ ತಿಂದೋಳು ಮಲ್ಕೊಂಡಿದ್ದೆ, ರೆಸ್ಟ್ ಮಾಡೋಣ ಅಂತ. ಅದು 1:15ಗೋ 1:15ಗೋ ಏನೋ ಅಲಾರಾಮ್ ಇಟ್ಟು ಮಲ್ಕೊಂಡಿದ್ದೀನಿ. ಅದು ಅಲಾರಾಮ್ ಆನೇ ಮಾಡಿಲ್ಲ, ಟೈಮ್ ಸೆಟ್ ಮಾಡಿದ್ದೀನಿ ಅಷ್ಟೇ, ಮಲ್ಕೊಬಿಟ್ಟಿದ್ದೀನಿ. ಅಲ್ಲಿ 1:15 ಎಚ್ಚರ ಆಯಿತು. ಇವಾಗ ಎದ್ದು ಬಂದು ಮೊಟ್ಟೆ ಸಾಂಬಾರು ಮಾಡಿಬಿಡೋಣ, ಕ್ವಿಕ್ಕಾಗತ್ತೆ. ಅದು ಮನುನೇ ಅಂದರು, ಮೊಟ್ಟೆ ಸ್ಟಾಕ್ ಇದೆಯಲ್ಲ ಮಂಜು, ಖಾಲಿ ಮಾಡೋಣ, ಮೊಟ್ಟೆ ಸಾಂಬಾರು ಮಾಡಿಬಿಡು, ಕಮ್ಮಿ ಖಾರ ಹಾಕಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 10 ನಿಮಿಷ ಯೂಟ್ಯೂಬಲ್ಲಿ ನೋಡ್ಕೊತಾ ಇದ್ದೆ. ಸಿಂಪಲ್, ವೆರಿ ಲೆಸ್ ಮಸಾಲ ಹಾಕಿ ಯಾವುದಾದ್ರೂ ವೆರೈಟಿಯಲ್ಲಿ ಮಾಡ್ಬೋದಾ ಅಂತ ಒಂದು ಸಿಕ್ತು, ನೋಡ್ಕೊಂಡು ಬಂದಿದ್ದೀನಿ. ಇವಾಗ ಅದನ್ನೇ ಹಾಕ್ತಾ ಇದ್ದೀನಿ. 3 ಡೇಸ್ ಆದಮೇಲೆ ಕ್ಯಾಮ್ರಾ ಹಿಡಿತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ ತಡೀರಿ. ಫಸ್ಟ್ ಇದು ಒಗ್ಗರಣೆಗೆ ಹಾಕ್ಬಿಡೋಣ, ಯಾಕೆಂದರೆ ಅದನ್ನು ತಣ್ಣಗಾಗಕ್ಕೆ ಒಂದು 10-15 ನಿಮಿಷ ಬಿಡಬೇಕು. ಫುಲ್ ಹೊಟ್ಟೆ ಬೇರೆ ಹಶ್ವಾಗ್ತಾ ಇದೆ ನನಗೆ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಟೊಮೆಟೊ ಹಾಕುತ್ತಾ ಇದ್ದೀನಿ. 4 ಬಾದಾಮಿ, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು. ನಾನು ಸ್ವಲ್ಪನೇ ಖಾರ ಮಾಡೋದು, ಜಾಸ್ತಿ ಮಾಡ್ತಾ ಇಲ್ಲ. ಧನಿಯಾ ಪೌಡರು. ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಿದ್ದೀನಿ. ಮಸಾಲೆ ಫ್ರೈ ಮಾಡಿಬಿಟ್ಟು ಇಟ್ಬಿಟ್ಟು ಬಂದಿದ್ದೆ ತಣ್ಣಗಾಗೋದಕ್ಕೆ ಅಂತ. ಲಾಗಿನ್ ಮಾಡ್ತಾಯಿದ್ದೆ, ಇಷ್ಟೊತ್ತು ಲಾಗಿನ್ ಆಯಿತು. ತರಕಾರಿಯವರು ಜೋರಾಗಿ ಮೈಕ್ ಹಾಕ್ಕೊಂಡಿದ್ದಾರೆ. ತರಕಾರಿ ಅಂತ 60 ರೂಪಾಯಿ ಅಂತೆ. ಬ್ಯಾಗ್ ಇಲ್ವಂತೆ, ಬ್ಯಾಗ್ ತಗೊಂಡು ಹೋಗ್ಬೇಕಂತೆ ಅವ್ರ ಹತ್ರ. kg 40 ಕವರ್ ಇಲ್ಲ, ಬ್ಯಾಗ್ ತೊಗೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ಇಷ್ಟೊತ್ತಿಗೆ ನನ್ನ ಮಸಾಲೆನೂ ತಣ್ಣಗಾಗಿರುತ್ತೆ. ನಾನು ಲಾಸ್ಟು ವಿಡಿಯೋ ಮಾಡಿದ್ದು ಆವಾಗಲೇ ಹೇಳ್ತಾ ಇದ್ನಲ್ಲ, ಸಂಡೇ ನಾವು ಅಪ್ಪ ಅಮ್ಮ ಹೋದ್ರಲ್ಲ, ನಾವು ಅಪ್ಪ ಅಮ್ಮಂಗೆ ಬಾಯ್ ಅಂದಿದ್ದೆ. ನಂದು ಲಾಸ್ಟ್ ವಿಡಿಯೋ ಕ್ಲಿಪ್ ತೊಗೊಂಡಿದ್ದು. ಅದಾದಮೇಲೆ ನಮ್ಮ ಅಣ್ಣ ರಮ್ಯಾ ಎಲ್ಲ ಉಳ್ಕೊಂಡಿದ್ರಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಅವರು ಒಂದು 11 ಗಂಟೆ ಹಂಗೆ ಹೊರಟರು. ಅವ್ರ ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು, ಆಫ್ಟರ್ನೂನ್ ಫಂಕ್ಷನ್ನು. ಸೊ ಅದಾದಮೇಲೆ ನಾನು ಸ್ಯಾಟರ್ಡೇ ಸಂಡೇ ಎಲ್ಲ ಸ್ವಲ್ಪ ಓಡಾಟ ಜಾಸ್ತಿ ಆಗೋಗಿತ್ತಲ್ಲ, ಫುಲ್ಲು ಕಾಲು ಸ್ವೆಲ್ಲಿಂಗ್ ಅಂತ ಅಂದರೆ ಅಪ್ಪ ಎಕ್ಸ್ಟ್ರೀಮ್ ಲೆವೆಲ್ ಸ್ವೆಲ್ಲಿಂಗ್ ಬಂದ್ಬಿಟ್ಟಿತ್ತು. ಇಷ್ಟು ದಪ್ಪ ಆಗೋಗ್ಬಿಟ್ಟಿದ್ದು ನನ್ನ ಕಾಲುಗಳು. ಮನು ಕಂಡೀಷನ್ ಹಾಕ್ಬಿಟ್ಟಿದ್ರು, 2-3 ಡೇಸ್ ನೀನೇನು ಮಾಡಂಗಿಲ್ಲ ಮನೆಯಲ್ಲಿ, ಕಂಪ್ಲೀಟ್ ರೆಸ್ಟ್ ತಗೋಬೇಕು, ಜಾಸ್ತಿ ಓಡಾಡೋಂಗೂ ಇಲ್ಲ, ಆದಷ್ಟು ಬೆಡ್ ರೆಸ್ಟಲ್ಲೇ ಇರು, ಈ ಲೆವೆಲಿಗೆ ಸ್ವೆಲ್ಲಿಂಗ್ ಬಂದಿದೆಯಲ್ಲ ನಿನಗೆ ಅಂತ. ಸೊ ಹಂಗಾಗಿ ನಾನು ಏನು ರಿಸ್ಕ್ ಇಲ್ಲ. ಸಂಡೇ ಫುಲ್ ರೆಸ್ಟ್ ಮಾಡಿದ್ದೀನಿ. ಮಂಡೇನೂ ಆಫೀಸ್ ಟೈಮಿಂಗ್ಸ್ ತನಕನೂ ಮಲಗಿದ್ದೀನಿ. ನೆನ್ನೆನೂ ಆಫೀಸ್ ಟೈಮಿಂಗ್ಸ್ ತನಕನೂ ಮಲಗಿದ್ದೀನಿ. ಅಡುಗೆ ಎಲ್ಲ ಏನೂ ಮಾಡಲಿಲ್ಲ. ನಾನು ಸಂಡೇ ನಮ್ಮಮ್ಮ ಒಬ್ಬಟ್ಟು ಸಾಂಬಾರು ತಂದಿದ್ರು ಊರಿಂದ, ಅದೇ ಆಯಿತು. ಸಂಡೇ ಬೆಳಗ್ಗೆ ನಾನು ಚಿತ್ರಾನ್ನ ಮಾಡಿದ್ವಿ, ನಾನು ಮನು ಇಬ್ಬರು ಸೇರಿಕೊಂಡು. ಮಧ್ಯಾಹ್ನ ನೈಟಿಗೆ ಒಬ್ಬಟ್ಟು ಸಾಂಬಾರು ಆಯಿತು. ಇನ್ನು ಮಂಡೇಗೂ ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ರು ಮನು. ಅದನ್ನೇ ಅಡ್ಜಸ್ಟ್ ಮಾಡ್ಕೊಡೋಣ ಬಿಡು, ಒಬ್ಬಟ್ಟು ಸಾಂಬಾರು ಬಿಸಿ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತಲ್ಲ, ಅಮ್ಮ ಸ್ವಲ್ಪ ಜಾಸ್ತಿನೇ ತಂದಿದ್ರು. ಸೊ ಅದೇ ಆಯಿತು. ಇನ್ನು ನೆನ್ನೆ ಅವತ್ತು ಚಿಕನ್ ಸಾಂಬಾರು ಮಾಡಿದ್ದು ನಾವು ಸಂಡೇ ಮಂಡೇ ತಿನ್ನಲ್ವಲ್ಲ, ಫ್ರಿಡ್ಜ್ಗೆ ಎತ್ತಿಟ್ಟಿದೆ. ಚಿಕನ್ ಚಾಪ್ಸ್ ಮಾಡಿಸ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಜಾಸ್ತಿನೇ 1.5 kg ಹಾಕಿ ಮಾಡಿದ್ದು, ಖಾಲಿ ಆಗಿರಲಿಲ್ಲ. ಫ್ರಿಡ್ಜ್ಗೆ ಎತ್ತಿಟ್ಟಿದ್ದು. ಮನು ಅದನ್ನು ತಿನ್ಕೊಂಡ್ರು. ನನಗೆ ಸಿಂಪಲ್ ಆಗಿ ಟೊಮೆಟೊ ಗೊಜ್ಜು ಮನುನೇ ಮಾಡಿಕೊಟ್ರು. ನಾನು ಬೇಡ ಅದು ಚಿಕನ್ ತಿನ್ನೋದು ಅಂತ ಅಂದ್ಬಿಟ್ಟು. ಸೊ ಹಿಂಗೆ ನೆನ್ನೆನೂ ಅಡ್ಜಸ್ಟ್ ಆಯಿತು. ಸೊ ಏನು ಕುಕ್ಕಿಂಗ್ ಇರಲಿಲ್ಲ. ಮಂಡೇ ನೆನ್ನೆ ಎಲ್ಲ ಹೋಟೆಲಿಂದ ಬ್ರೇಕ್ಫಾಸ್ಟ್ ತಂದುಕೊಟ್ಟಿದ್ರು. ಸೊ ಹಂಗಾಗಿ ಕಂಪ್ಲೀಟ್ ರೆಸ್ಟ್ ಮಾಡಿದ್ನಲ್ಲ, ಇವಾಗ ನನ್ನ ಕಾಲು ನಾರ್ಮಲಿಗೆ ಬಂದಿದೆ. ಸೊ ಇವತ್ತು ಮನೆಯಲ್ಲಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡು, ಅದಕ್ಕೆ ಇವತ್ತು ಅಂದರು ಏನು ರಿಸ್ಕಿ ಕುಕ್ಕೆ ತುಂಬ ಟೈಮ್ ನಿಂತ್ಕೊಂಡು ಕುಕ್ ಮಾಡೋ ಅಂಥದ್ದೆಲ್ಲ ಏನು ಮಾಡೋಂಗಿಲ್ಲ ಮಂಜು, ಕಂಡೀಷನ್ ಆಗಿ ಹೇಳ್ತಾ ಇದ್ದೀನಿ ನಾನು, ಸಿಂಪಲ್ಲಾಗಿ ಮಾಡು ಅಂತ. ಸಿಂಪಲ್ಲಾಗಿ ಅಂದರೆ ಎಗ್ ಕರಿ ಆಗುತ್ತಲ್ಲ ಅಂದ್ಕೊಂಡು ಎಗ್ ಕರಿ ಮಾಡ್ತಾಯಿದ್ದೀನಿ. ಎಗ್ ಹೆಂಗೂ ಇತ್ತು, ತಿಂದೇ ಇಲ್ಲ. ಅಲ್ಲೇ ಎಗ್ ತಿಂದೆ 1 ವೀಕ್ ಮೇಲಾಯಿತು. ಆ್ಯಕ್ಚುಲಿ ಈ ಟೈಮಲ್ಲಿ ನಾವು ಎವ್ರಿ ಡೇ ಒಂದು ಎಗ್ಗು ಕಂಪಲ್ಸರಿ ತಿನ್ನಬೇಕು, ತುಂಬ ಒಳ್ಳೆಯದದು ಫೀಟಸ್ ಡೆವಲಪ್ಮೆಂಟಿಗೆ. ಸೊ ಅದಕ್ಕೆ ಎಗ್ ಕರಿನೇ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ಕೊಂಡು, ಮಸಾಲೆ ಎಲ್ಲ ಫುಲ್ ತಣ್ಣಗಾಗಿದೆ, ಗ್ರೈಂಡ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಹಸ್ವಾಗ್ತಾ ಇದೆ. ನಾನು ಹಶ್ವು ಅಂದರೆ ಮನು ಬೈತಾರೆ, ಅದು ಹಶ್ವಲ್ಲ ಹಸಿವು ಅಂತ. ಹಸ್ವಾಗ್ತಾ ಇದೆ. 2:30 ಟೈಮ್ ಆಗಿದೆ. ನಂಗೆ ಅದು ಅಭ್ಯಾಸ ಆಗೋಗಿದೆ, ಹಶ್ವು ಒಂದು. ಅದು ಸಡನ್ನಾಗಿ ಅದೇ ಬಾಯಿಗೆ ಬರುತ್ತಾ, ಮನು ಬೈತಾರೆ, ಅದು ಹಶ್ವಲ್ಲ ಹಸ್ವು ಅಂತ. ಏನೋ ಒಂದು ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು, ಅಷ್ಟು ಸಾಕು. Shot de tequila, vete mami, vamos a pelear.
ಇಲ್ಲಿಗೆ ನನ್ನ ಎಗ್ ಸಾಂಬಾರು ಮುಗೀತು. ಅದಿನ್ನೊಂದು 5-10 ನಿಮಿಷ ಬಾಯ್ಲ್ ಆಗಬೇಕು. ಮೇಲ್ಗಡೆ ಎಲ್ಲ ನೀಟಾಗಿ ಬಾಯ್ಲ್ ಆಗಿದೆ, ಒಳಗಡೆ ಭಂಡಾರ ಇನ್ನೂ ಅದು ಗಟ್ಟಿ ಆಗಬೇಕು. ಅದಕ್ಕೆ ಬಿಟ್ಬಿಟ್ಟು ಬಂದಿದ್ದೀನಿ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಸಿಸ್ಟಮ್ ಲಾಗಿನ್ ಮಾಡೋಣ. ಇಷ್ಟೊತ್ತು ಬ್ರೇಕಿಗೆ ಬಿಟ್ಟು ಹೋಗಿದೆ, ಸ್ಕ್ರೀನ್ ಆಫ್ ಆಗಿದೆ ನೋಡಿ. ಆಮೇಲೆ ಅದು 10 ನಿಮಿಷ ಆದಮೇಲೆ ಊಟ ಮಾಡಬೇಕು. ಇವತ್ತು ಮನು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾರೆ. ಲಂಚ್ ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ಮೀಟ್ ಮಾಡೋದು ಅಂತ ಫೋನ್ ಮಾಡಿದರು. ಅಲ್ಲಿ ಯಾವುದೋ ಗಾಡಿ ಇತ್ತು, ಮೀಟ್ ಮಾಡೋದಕ್ಕೆ ಅಂತ ಫೋನ್ ಮಾಡಿದ್ರು. ಹೋದ್ರು, ಒಂದು 5-10 ನಿಮಿಷ ಮೀಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಮಂಜು ಅಂತ. ಆಮೇಲೆ ಪುನಃ ಕಾಲ್ ಮಾಡಿ ಹೇಳಿದ್ರು, ಇಲ್ಲ ಎಲ್ಲ ಲಂಚ್ಗೆ ಹೋಗ್ತಾ ಇದ್ದೀವಿ, ನಾನು ಇಲ್ಲೇ ಮಾಡ್ಕೊಂಡು ಬರ್ತೀನಿ ಅಂತ. ಅವರು ನಾನ್ ವೆಜ್ಗೆ ಹೋಗಿದ್ದಾರೆ. ಇಲ್ಲಿ ಪಾಪ ಬಂದು ಮೊಟ್ಟೆ ತಿನ್ನು ಅಂತ ಹೇಳೋಕ್ಕಾಗತ್ತಾ? ಆಯ್ತಪ್ಪ, ಆರಾಮಾಗಿ ನೀನು ತಿನ್ಕೊಂಡು ಬಾ, ನಾನು ಇಲ್ಲಿ ಮನೇಲಿ ತಿನ್ಕೊತೀನಿ ಅಂತ ಅಂದ್ಕೊಂಡು ಜಸ್ಟ್ ಈಗ ನಾನು ಒಬ್ಳಿಗೆ ರೈಸ್ ಮಾಡಿಕೊಂಡೆ. ಇವಾಗ ಅವ್ರು ನನಗೆ ಹೇಳೇ 1/2 hour ಆಗಿಲ್ಲ, ಇಷ್ಟು ಬೇಗ ಅಲ್ಲೇ ಮಂಜು ಅಂದ್ಕೊಂಡು ಇಲ್ಲೇ ಅವರೇ. ಯಾಕಪ್ಪ ಲಂಚ್ ಮಾಡಲಿಲ್ವಾ? ಅರ್ಧ ಗಂಟೆಯಲ್ಲಿ ನಾವು ಹೋದ್ರೆ ಮಿನಿಮಮ್ 1.5 hour ಸ್ಪೆಂಡ್ ಮಾಡಿ. ಆ ಥರ ಎಲ್ಲ ಸ್ಟೈಲ್ ಮಾಡ್ಕೊಂಡು ತಿನ್ನೋದಿಲ್ಲ, ಸಿಕ್ಕಿದ ತಕ್ಷಣ ಕಪ್ಪ ತಿನ್ಕೊಂಡು ಬರ್ತಾ ಇರೋದು. ಬರ್ಗೆಟ್ಟೋರಂಗೆ ಹೆಂಗಿತ್ತು ಹೋಗಿ ಚಂದ್ರಪ್ಪ? ಅಲ್ಲಿ ಸಖತ್ತಾಗಿರುತ್ತೆ, ಸ್ಪೈಸಿ ಆದರೆ. ಇಲ್ಲ, ಈಗ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟು ಸ್ಪೈಸ್. ಅದು ಬಿಸಿಲಲ್ವಾ, ಅದಕ್ಕಿರಬೇಕು, ಜನ ತಿನ್ನಲ್ಲ ಅಂತ. ಚೆನ್ನಾಗಿತ್ತ ಲಂಚು? ಓಕೆ, ನಾನು ಜಾಸ್ತಿ ಹೆವಿನೂ ತಿನ್ನೋಕ್ಕಾಗಲಿಲ್ಲ, ಮಾಮೂಲಿ ಲೈಟಾಗಿ. ಏನೇನು ತಿಂದ್ರಿ? ಬಿರಿಯಾನಿ, ಮಟನ್ ಚಾಪ್ಸು, ಮುದ್ದೆ 2, ಹಾಫ್ ವೈಟ್ ರೈಸ್. ಓ, ಫುಲ್ಲು ಟ್ರೆಡಿಷ್ನಲ್ ಫುಡ್ಡು. ನಾನು ಬಿರಿಯಾನಿ ಹೊಡ್ಕೊಂಡು ಬಂದಿರ್ತೀಯ ಅಂದ್ಕೊಂಡೆ. ಒಂದು ರೈಸ್ ತೊಗೊಂಡು ವೈಟು, ಮಟನ್ ಚಾಪ್ಸು, ಒಂದು ಕೈಮಾ, ಅಷ್ಟಕ್ಕೆ ಹೆವಿ ಆಗೋಯ್ತು. ಮೊನ್ನೆಯಿಂದ ತಿಂತಾನೆ ಇದೆಯಾ, ಹೆವಿ ಆಗ್ದಲ್ಲ ಇನ್ನೇನಾಗತ್ತೆ ಹೇಳು? ಮೊನ್ನೆಯಿಂದ ತಿಂತಾ ಇದ್ದೀನಿ. ಗುಡ್ಡೆ ಮಾಂಸ ಅಂತೆ, ಚಿಕನ್ ಚಾಪ್ಸ್ ಅಂತೆ, ಇವತ್ತು ಅಲ್ಲೇ ಮಟನ್ ಚಾಪ್ಸು. ರಾಜ ನೀನು. ನಾವು ರಾಜನೇ, ರಾಜ ಅಂತಾನೆ ಇರಬೇಕು. ಅದು ಈಗ ಅರ್ಥ ಆಗಲ್ಲ. ಹೋಗಿ ಸೈಡ್ ಬನ್ನಿ, ಹೋಗಿ ಮುಖ ತೊಳಿ ಹೋಗು, ಫುಲ್ ಸ್ವೆಟ್ ಆಯ್ತಾ ಇದೆಯಾ? ಹೆವಿ ಹ್ಯೂಮಿಡಿಟಿ, ಆಚೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಉಸಿರಾಡೋಕ್ಕಾಗ್ತಿಲ್ಲ. ಫ್ಯಾನ್ ಬೇಕು ಆ್ಯಕ್ಚುಲಿ. ಹಾಕೋ, ಬೇಕು ಅಂದರೆ. ನೀನು ಹಾಕೋದಿಲ್ವಲ್ಲಪ್ಪ? ನಾನು ಇಷ್ಟೊತ್ತು ಕಿಚನಲ್ಲಿದ್ದೆ, ಅದಕ್ಕೆ ಆಫ್ ಮಾಡಿದ್ದೆ. ನಿಮ್ಮ ಥರ ನಾವು ವೇಸ್ಟ್ ಮಾಡಲ್ಲಪ್ಪ. ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಮಾತ್ರ ಯೂಸ್ ಮಾಡೋದು. ನಮ್ಮ ಥರ ವೇಸ್ಟ್ ಅಲ್ಲ, ನೀನು ಹಾಕೋದೇ ಇಲ್ಲ. ನಾನು ಸಾಂಬಾರು ಸೀದೋಯ್ತು. ಇವರನ್ನು ಬಿಟ್ಟರೆ ಕಂಪ್ಲೇಂಟ್ಸ್ ಮಾಡ್ತಾನೇ ಇರ್ತಾರೆ. ಕುದ್ದು ಫುಲ್ ಗಟ್ಟಿಯಾಗೋಯ್ತು ಸಾಂಬಾರು. ಸೂಪರ್. ನಾನು ಅಡಿಗೆ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಅವರು. ಇನ್ನೆಷ್ಟು ಸ್ಪೀಡ್ ಇರಬೇಕು ನಮ್ಮ ಯಜಮಾನ್ರು. ಟೈಮು 6 ಗಂಟೆ ಆಗ್ತಾ ಇದೆ. ಮಂಜು ಅವರು ಹಿಂದೆ ಕುತ್ಕೊಂಡು ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ. ಆ್ಯಕ್ಚುಲಿ ಇವತ್ತು ಹೋಗ್ಬಿಟ್ಟು ನಾವು ಅಡ್ವಾನ್ಸ್ ಪೇ ಮಾಡ್ಬಿಟ್ಟು ಬರಬೇಕು ಇಲ್ಲಿ ವೆನ್ಯೂಗೆ. ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಇವ್ರು ನೋಡಿದ್ರೆ ಎದ್ದು ಬರ್ತಾ ಇಲ್ಲ. ಒಂದು 5 minutes ಇಲ್ಲ, 3 to 4 minutes ಆಗೋಯ್ತು. ಕ್ಲೈಮ್ಯಾಕ್ಸಲ್ಲಿ ಇದ್ದೀನಿ. ಓಕೆ, ಮುಗಿಸ್ಕೊ. ಹಂಗಿದ್ರೆ ನಾನು ಹೋಗಿ ಕಾಫಿ ಮಾಡ್ಕೊಂಡು ಕುಡಿತೀನಿ. ಇವತ್ತು ನೋಡಿ, ಇನ್ನೂ ಹಾಲ್ನಲ್ಲಿ ಲೈಟು ಹಾಕಿಲ್ಲ. 6 ಗಂಟೆ ಟೈಮು ಮರ್ತೋಗ್ಬಿಡ್ತಿತ್ತು. ಒಂದೊಂದ್ಸರಿ ಅಲ್ಲಿ ಕೆಲಸ ಮಾಡ್ಕೊಂಡು ಕುತ್ಕೊಂತೀವಿ, ಇವಾಗ ಜ್ಞಾಪಕನೇ ಬರೋದಿಲ್ಲ ಏನು ಮಾಡಬೇಕು ಅಂತ. ಅಂದರೆ ಆಚೆ ಏನು ನಡೀತಾ ಇದೆ ಅನ್ನೋದು. ಎಲ್ಲ ಲೈಟ್ಗಳು ಇವಾಗ ಆಗ್ತಾ ಇದ್ದೀನಿ. ಇದು ನನ್ನ ಸಾಯಂಕಾಲದ ಮೊದಲನೇ ಕಾಫಿ. ಇನ್ಫ್ಯಾಕ್ಟ್ ನಂದು ಬೆಳಗ್ಗೆಯಿಂದ ಇದು 3ನೇ ಕಾಫಿ ಅಷ್ಟೇ. ಯಾಕಂದರೆ ಜಾಸ್ತಿ ಕುಡಿಯೋಕ್ಕೆ ಹೋಗಿಲ್ಲ ಇವತ್ತು. ಏನೋ ಬಿಸಿಲಿಗೇನೋ ಕುಡಿಯೋಕ್ಕೆ ಮನಸ್ಸೇ ಬರ್ತಾ ಇಲ್ಲ ಕಾಫಿ. ಸೊ ಅದಕ್ಕೆ ಬೆಳಗ್ಗೆಯಿಂದ ಜ್ಞಾಪಕನೇ ಬಂದಿಲ್ಲ. ಈಗ ಮಂಜು ನಾನೇನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಫೋನ್ ಏನು ಕರೆದುಬಿಟ್ಟು ನಡಿ ಹೋಗ್ಬಿಟ್ಟು ಪೇ ಮಾಡಿಬಿಟ್ಟು ಬಂದ್ಬಿಡೋಣ ಅಂತಂದು ನಾನೇನು ಮಾಡಿದೆ, ಎಲ್ಲ ಟರ್ನ್ ಆಫ್ ಎಲ್ಲ ಮಾಡಿಬಿಟ್ಟು ನಂದಂದರೆ ನನ್ನ ಏನು ವಿಂಡೋಸ್ಗಳು ಓಪನ್ ಮಾಡಿರ್ತೀನಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಕೆಲಸ ಮಾಡ್ತಿದ್ದವನು. ನಡಿ ಹೋಗೋಣ ಅಂತಂದರೆ ಅವಾಗ ಇಲ್ಲ, ಇನ್ನೊಂದು 5 ನಿಮಿಷ ಕೊಡುವ. ಈಗ ತಿರ್ಗಾ ನನಗೆ ಅದನ್ನೆಲ್ಲ ಓಪನ್ ಮಾಡಬೇಕಾದ್ರೆ ಅಪ್ಲಿಕೇಶನ್ನ ಅಷ್ಟೇ ಟೈಮ್ ಆಗುತ್ತೆ, ಒಂದು 5 ನಿಮಿಷ ಆಗೋಗುತ್ತೆ. ಅದಕ್ಕೆ ಓಪನ್ ಮಾಡಲ್ಲ, ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂದ್ಕೊಂಡು ಎದ್ದು ಆಚೆ ಬಂದೆ. ಈ ಕಾಫಿ ಮಾಡ್ಕೊಂಡು ಕುಡಿದು ಅಲ್ಲೋಗಿ ವೆನ್ಯೂನಲ್ಲಿ ದುಡ್ಡು ಪೇ ಮಾಡಿ ಬಂದು ಮಂಜುನ್ ಬಿಟ್ಟು ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ಬೇಕು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಮಧ್ಯಾಹ್ನ ಹೋಗಿದ್ನಲ್ಲ ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ. ಅವನೊಂದೇನೋ ಒಂದು ಚಿಕ್ಕ ಕೆಲಸ ಆಡಿದ್ದಾನೆ, ಅದೊಂದು ಹೆಲ್ಪ್ ಮಾಡಬೇಕು. ಸೊ ಮತ್ತೆ ಹೋಗ್ಬೇಕಾಗತ್ತೆ ನಾನು. ನೋಡಿ, ನಾನು ಕಾಫಿ ಮಾಡ್ಕೊಂಡು ಬರೋದ್ರೊಳಗೆ ಮಂಜು ಆಲ್ರೆಡಿ ಮೀಟಿಂಗಿಗೆ ಕೂತ್ಕೊಂಡ್ಬಿಟ್ಟವ್ರೆ. ಇನ್ನು ಅಷ್ಟೇ ಮೀಟಿಂಗಿಗೆ ಕೂತ್ಕೊಂಡ್ರೆ ಇನ್ನೊಂದು ಅರ್ಧ ಗಂಟೆಗೆ ಎದ್ದೇಳೋದಿಲ್ಲ. ಸೊ ನನ್ನ ಕೆಲಸ ಲೈಫ್ ಆಗೋಗಿದೆ ಸೆಪ್ಟೆಂಬರಿಗೇನೆ. ಸೊ ಪ್ರಾಬಬ್ಲಿ ನಾವು ರಿನ್ಯೂ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಗೋ ಟು SLM ಟೀಮ್. ಇವ್ರು ನಂಬ್ಕೊಂಡ್ರೆ ಹಿಂಗೆ ಆಗೋದು. ಸುಮ್ಮನೆ ನಾನು ನನ್ನ ಅಪ್ಲಿಕೇಶನ್ ಎಲ್ಲ ಕ್ಲೋಸ್ ಮಾಡಿದೆ. ಒಂದೊಂದ್ಸರಿ ಕ್ಲೋಸ್ ಆಯಿತು ಅಂದರೆ ಆನ್ ಮಾಡಿದೆ ಅಂದರೆ ತಿರ್ಗಾ ಅದು ಬೂಟ್ ಆಗಿ ಎಲ್ಲ ಆಗಿ
ಓಪನ್ ಆಗೋಕ್ಕೆ ಒಂದು 5-10 ಮಿನಿಟ್ಸ್ ಬೇಕಾಗುತ್ತೆ. ತಿರ್ಗಾ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಒಂದು 15 ಮಿನಿಟ್ಸ್ ಆದರೂ ಆಗುತ್ತೆ. ನಾನು ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡಾಗ ನಡಿಯೋಣ ಅಂತ ಹಿಂಗೆ ಮಾಡಿ ಹಾಳು ಮಾಡಿಬಿಡ್ತಾರೆ ಎಲ್ಲ ನನ್ನ ಕೆಲಸಗಳನ್ನ. ಈಗ ಏನು ಮಾಡಬೇಕು ಗೊತ್ತಿಲ್ಲ, ಒಂದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ ಏನು ಮಾಡಬೇಕು ಅನ್ನೋದು. ನೋಡಿ ಆಯಿತಾ? ಸೊ ಇವಾಗ ಬಂದಿದ್ದೀವಿ ಬ್ಯಾಂಕೆಟ್ ಹಾಲ್ ಹತ್ರ. ಅಡ್ವಾನ್ಸ್ ಪೇ ಮಾಡಿ ಬುಕ್ ಮಾಡಿ ಹೋಗೋಣ ಅಂತ. ನಮ್ಗೆ ಇದ್ದಿದ್ದು ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗಿದೆ. ಹಾಗಾಗಿ ನೆನ್ನೆ ಟ್ಯೂಸ್ಡೇ ಬೇಡ ಅಂದ್ಬಿಟ್ಟು ಇವತ್ತು ವೆಡ್ನೆಸ್ಡೇ ಬಂದು ಬುಕ್ ಮಾಡ್ತಾ ಇದ್ದೀವಿ. ಹಲೋ ಸರ್, ಪೇಮೆಂಟ್ ಆಯಿತು, ಅಡ್ವಾನ್ಸು. ಸೊ ಡೇಟ್ಸ್ ಕನ್ಫರ್ಮ್ ಆಗಿದೆ, ಬುಕ್ಕಿಂಗ್ ಆಯಿತು, ಏನೂ ಟೆನ್ಷನ್ ಇಲ್ಲ. ಈಗ ಏನಿದ್ರು ನಾವು ಹೋಗಿ ಮೆನು ಅಥವಾ ಏನಂತಾರೆ ಊಟದ್ದು ಚಿಂತೆ ಇವಾಗ ಏನು ಅಂದರೆ ಏನು ಮಾಡಿಸ್ಬೇಕು ಅಂತ. ಯಾಕಂದರೆ ಕಸ್ಟಮೈಸ್ಡು ಊಟ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಬಫೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡೋಣ, ಇನ್ನೂ ಡಿಸ್ಕಷನಲ್ಲಿ, ಇನ್ನೂ ಡಿಸೈಡ್ ಮಾಡಿಲ್ಲ, ಮಾಡೋಣ. ಟೆನ್ಷನ್ ಆಗೋಗಿತ್ತು, ಹಾಲ್ ಬುಕ್ ಆಗುತ್ತೋ ಇಲ್ವ ಅಂತ. ಇವಾಗ ಆಯಿತು. ಏನಪ್ಪ ಸಮಾಧಾನನಾ? ಸಮಾಧಾನ. ಅದೇ ಆಲೇ ಕನ್ಫ್ಯೂಷನ್, ಇದ ಅಂತ ಇನ್ನೊಂದು 2 ದಿನ ಯೋಚನೆ ಮಾಡಿ ಇನ್ನೊಂದು ಗೆಸ್ಟ್ಗಳನ್ನ ಕರೆಕ್ಟಾಗಿ ಕೌಂಟ್ ಹಾಕ್ಕೊಂಡು ಅದು ತಕ್ಕಂಗೆ. ಅದು ಕನ್ವೀನಿಯೆಂಟ್ ಅಂದರೆ 4th ಫ್ಲೋರೇ, ಎಲ್ಲ ಒಂದೇ ಕಡೆ ಇರ್ತೀವಿ ಅಷ್ಟೇ. ನನಗೂ ಕೊಡ್ದಂಗೆ 2 ಕೈಯಲ್ಲೂ ಹಿಡ್ಕೊಂಡು ತಿನ್ಕೊಂಡು ನಿಂತಿದ್ದೀಯಲ್ಲ, ಹೊಟ್ಟೆ ನೋವು ಬರಲ್ವ ನಿನಗೆ? ಇದು ನಂದು, ಇದು ಕೇಸ್ತರ್ ಪಿಸ್ತಾ. ಅವರು ಡಬಲ್ ಐಸ್ ಕ್ರೀಮ್ ತೊಗೊಂಡಿದ್ದಾರೆ, ವೆನಿಲ್ಲಾ ಚಾಕ್ಲೇಟು. ಹೆಂಗಿದೆ? ಟೇಸ್ಟ್ ಮಾಡಿ. ಹಂಗಾ? ಟೇಸ್ಟ್ ಮಾಡಲಾ ಬೇಡವಾ? ಅವರು ತಗೋಬೇಕಾರೆ ಹೇಳ್ಬಿಟ್ಟಿದ್ದಾರೆ ನೋ ಶೇರಿಂಗ್ ಅಂತ. ನಾನು ಇದನ್ನು ಟೇಸ್ಟ್ ಮಾಡು ಮನು, ಚೆನ್ನಾಗಿದ್ದಾರೆ, ಬೇಡ ಬೇಡ, ನಾನು ಅಲ್ಲೊಂದು ಚೂರು ಹಿಂಗೆ ಲಿಕ್ ಮಾಡಿದ್ರು ನೀನು ಅರ್ಧ ಐಸ್ ಕ್ರೀಮ್ ತಿನ್ಕೊಬಿಡ್ತೀಯ ನಂದು ಅಂತ. ಭಯ ಪಾರ್ಟ್ನರ್ಶಿಪ್ಪೇ ಲೈಫ್ನೇ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದೀವಿ ಅಂತ. ಜುಜ್ಬಿ ಒಂದು ಐಸ್ ಕ್ರೀಮ್ಗೆ ಎದುರುಕತ್ತೀವಲ್ಲ ಮನು. ಲೈಫ್ನೇ ಶೇರ್ ಮಾಡೋರೆ. ಒಂದು ಜುಜ್ಬಿ ಐಸ್ ಕ್ರೀಮ್ಗೆ, ಒಂದು ಜುಜ್ಬಿ ಎಳ್ನೀರು ಕಾಯಿಗೆ ಎದುರುಕತ್ತಾರೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.